ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳ ಸ್ಥಿತಿಗತಿ ಹೇಗಿದೆ ಆ ಕಟ್ಟಡಗಳ ಸ್ಥಿತಿಗತಿ ಹೇಗಿದೆ ಅನ್ನೋದಕ್ಕೆ ಕಲಬುರಗಿಯಲ್ಲಿ ನಡೆದಿರುವಂತಹ ಒಂದು ಘಟನೆಯೇ ಬಹುಶಃ ಉತ್ತಮ ನಿದರ್ಶನ ಅಂತ ಅನ್ಸುತ್ತೆ. ಪಾಠ ಮಾಡ್ತಾ ಇರುವಾಗಲೇ ಏಕಾಏಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಕಲಬುರಗಿಯ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಈ ಅವಘಡ ಆಗಿರೋದು. ತರಗತಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪಾಠ ಕೇಳ್ತಿರ್ತಾರೆ. ಪ್ರಥಮ ಪಿಯು ಕಾಮರ್ಸ್ ಕ್ಲಾಸ್ ಅದು. ಕ್ಲಾಸ್ ನಡೀತಾ ಇರಬೇಕಾದ್ರೇನೆ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿಟ್ಟಿದೆ. ಸೀಲಿಂಗ್ ಕುಸಿದು ಬಿಟ್ಟಿದೆ. ಅದರ ಪರಿಣಾಮ ಪೂಜಾ, ಸೃಷ್ಟಿ, ನಿಶಾ, ಸ್ನೇಹ ಅನ್ನುವಂತಹ ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ಮೇಲ್ಛಾವಣಿ ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ. ಸೀಲಿಂಗ್ ನ ಬಹಳ ದೊಡ್ಡದಾದಂತಹ ಭಾಗ ಏಕಾಏಕಿ ಪಾಠ ಕೇಳ್ತಾ ಇದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಬಿದ್ದು ಬಿಡುತ್ತೆ. ಅದೃಷ್ಟವಶಾತ್ ಜೀವ ಹೋಗಿಲ್ಲ. 3-4 ಜನ ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ಅವರನ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದುರಂತ ಅಲ್ವಾ ಇದು? ವಿಪರ್ಯಾಸ ಅಲ್ವಾ ಇದು? ನಾಚಿಕೆಗೇಡಿನ ಸಂಗತಿ ಅಲ್ವಾ ಇದು? ರಾಜ್ಯದ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಪರಿಗಣಿಸಬೇಕಾಗಿದ್ದಂತಹ ಸರ್ಕಾರ, ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡುವುದಿಲ್ವಾ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಅನ್ಸುತ್ತೆ. ಕಟ್ಟಡದ ಕಂಡೀಷನ್ ಹೀಗಿದೆ ಅನ್ನುವಂಥ ಟೈಮ್ನಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು, ಅದನ್ನ ದುರಸ್ತಿ ಮಾಡಬೇಕು, ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಅದು ಯಾವುದೂ ಕೂಡ ಆಗಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆ ವಿದ್ಯಾರ್ಥಿನಿಯರ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಯಾರು ಹೊಣೆಯನ್ನ ಹೊರ್ತಾ ಇದ್ರು ಅಂತ ಹೇಳಿ ಭಜರಂಗಿ. ಖಂಡಿತವಾಗಿಯೂ ಕೂಡ ಈ ರೀತಿಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಹಿಂದೆ ಕೂಡ ನ್ಯೂಸ್ ಫಸ್ಟ್ ಸಾಕಷ್ಟು ಬಾರಿ ವರದಿ ಮಾಡಿ ಸಂಬಂಧಪಟ್ಟ ಸರ್ಕಾರದ ಒಂದು ಗಮನ ಸೆಳೆಯುವಂತ ಕೆಲಸ ಕೂಡ ಮಾಡಿದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ಶಿಕ್ಷಣ ಇಲಾಖೆ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಮತ್ತೆ ಸಂಬಂಧಪಟ್ಟ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷ ಅಷ್ಟೇ ಜವರ್ಗಿ ತಾಲೂಕಿನ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇದೇ ರೀತಿಯಾಗಿ ಒಂದು ಮೇಲ್ಛಾವಣಿ ಕುಸಿದು ಬಿದ್ದು ಬಾಲಕನಿಗೆ ಗಂಭೀರ ಗಾಯ ಆಗಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಇದೀಗ ಮತ್ತೆ ಇವತ್ತು ಕೂಡ ಕಲಬುರಗಿ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಿದೆ. ಕಾಲೇಜಿನಲ್ಲಿ ತರಗತಿ ನಡೀತಾ ಇತ್ತು. ತರಗತಿ ಸಂದರ್ಭದಲ್ಲಿ ಬಾಲಕಿಯರು ಕೂಡ ತಮ್ಮ ಪಾಠವನ್ನ ಕೇಳ್ತಾ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಏಕಾಏಕಿಯಾಗಿ ಮೇಲ್ಛಾವಣಿ ಅಂದ್ರೆ ಸಂಪೂರ್ಣವಾಗಿ ಏನು ಕುಸಿದು ಬಿದ್ದೋಗಿದೆ. ಅಂದ್ರೆ ಸುಮಾರು ಒಂದು 3 ಅಡಿಯಷ್ಟು ಮೇಲ್ಛಾವಣಿ ಕಿತ್ತು ಬಿದ್ದಿರೋದ್ರಿಂದ ಕೆಳಗಡೆ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಯರ ತಲೆ ಮೇಲೆ ನೇರವಾಗಿ ಬಿದ್ದಿದೆ. ಹೀಗಾಗಿ ಈ ಒಂದು ಘಟನೆಯಲ್ಲಿ ಅಂದ್ರೆ ಮೇಲ್ಛಾವಣಿ ಕುಸಿದು ಬಿದ್ದು ಸೃಷ್ಟಿ, ಪೂಜಾ, ನಿಶಾ ಸೇರಿದಂತೆ 4 ವಿದ್ಯಾರ್ಥಿನಿಯರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿದೆ. ಈಗಾಗಲೇ ಅವರನ್ನ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆದ್ರೆ ಈ ಒಂದು ಕಾಲೇಜ್ ಏನಿದೆ ಅಂದ್ರೆ ಈ ಒಂದು ಕಾಲೇಜ್ ಕೂಡ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು 10-15 ವರ್ಷಗಳ ಹಿಂದಷ್ಟೇ ಕಟ್ಟಿರುವಂತದ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತದ್ದು. ಆದ್ರೆ ಮೇಲ್ಛಾವಣಿ ಇಷ್ಟು ಬೇಗ ಆಲ್ರೆಡಿ ಸಂಪೂರ್ಣವಾಗಿ ಶಿಥಿಲ ಆಗಿ ಈ ರೀತಿಯಾಗಿ ಕಡಿದು ಬಿದ್ದು ಹೋಗಿರುವಂತದ್ದು, ಮೇಲ್ಛಾವಣಿ ಕುಸಿದು ಬಿದ್ದು ಇರೋದ್ರಿಂದಾಗಿ ಒಂದು ದೊಡ್ಡ ದುರಂತವೇ ಇಲ್ಲಿ ಸಂಭವಿಸಿದೆ. ಬಾಲಕಿಯ ಅದೃಷ್ಟ ಅನ್ನಬೇಕಾಗುತ್ತೆ. ಯಾಕಂದ್ರೆ ತಲೆ ಮೇಲೆ ಆ ಒಂದು ಮೋಲ್ಡ್ ಕಿತ್ತು ಬಿದ್ದರೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ. ಆದ್ರೆ ಈ ಒಂದು ಘಟನೆಯಲ್ಲಿ ದುರಂತ ಅಂದ್ರೆ ಸಾವನ್ನಪ್ಪುವಂತ ಸಾಧ್ಯತೆ ಕೂಡ ಇತ್ತು. ಇಷ್ಟೆಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲ ಆದ್ರೂ ಕೂಡ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ವೋ ಅಥವಾ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಗಮನಿಸಬೇಕಾಗಿದೆ. ಕೇವಲ ಇದು ಒಂದೇ ಘಟನೆ ಅಲ್ಲ. ಇದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 100 ಶಾಲಾ ಕಾಲೇಜುಗಳಲ್ಲಿ ಆ ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲ ಸ್ಥಿತಿಗೆ ತಲುಪಿ ಹೋಗಿರುವಂತದ್ದು. ಬಹುತೇಕ ಕಡೆಗಳಲ್ಲಿ PWD ಇಲಾಖೆನ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಬೇಕನ್ನುವಂತ ವರದಿ ಕೂಡ ಕೊಟ್ಟರು ಕೂಡ ಅಂತಹ ದುಸ್ಥಿತಿಯ ಶಾಲೆಗಳಲ್ಲಿಯೇ ಅಂದ್ರೆ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತದಲ್ಲಿರ್ತಕ್ಕಂಥ ಶಿಥಿಲ ಅವಸ್ಥೆಯ ಶಾಲೆ ಕಾಲೇಜುಗಳಲ್ಲಿಯೇ ಮಕ್ಕಳಿಗೆ ಪಾಠ ಮಾಡುವಂತ ದುಸ್ಥಿತಿ ಸದ್ಯಕ್ಕೆ ಕಲಬುರಗಿ ಜಿಲ್ಲೆ ಇಲ್ಲಿರುವಂತದ್ದು. ಇನ್ಮೇಲಾದ್ರೂ ಕೂಡ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಈ ರೀತಿ ಸಂಪೂರ್ಣ ಶಿಥಿಲಾಗಿ ಬೀಳುವ ಹಂತಕ್ಕೆ ತಲುಪಿದಾವೆ ಅಂತವನ್ನ ರಿಪೇರಿ ಮಾಡುವಂತ ಕೆಲಸ ಆಗಬಹುದು. ಮತ್ತೊಂದ್ ಕಡೆಗೆ ಬೇರೆ ಒಂದು ಕಟ್ಟಡವನ್ನ ಕಟ್ಟುವಂತ ಕೆಲಸ ಇಲ್ಲಿ ಆಗ್ಬೇಕಾಗಿದೆ. ಇಲ್ಲದಿದ್ರೆ ತಮ್ಮ ಮಕ್ಕಳ ಪೋಷಕರು ಆತಂಕದಲ್ಲಿಯೇ ತಮ್ಮ ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಕಳಿಸುವಂತ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಬಹುತೇಕ ಘಟನೆಗಳು ಸಂಭವಿಸಿ ಜೀವ ಹೋದರೂ ಕೂಡ ಇಲ್ಲಿ ಅಚ್ಚರಿ ಪಡುವಂಗಿಲ್ಲ. ಸಂಬಂಧಪಟ್ಟಂತವರು ಎಚ್ಚೆತ್ತುಕೊಳ್ಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ.